ನಮಸ್ಕಾರ ಮೈಸೂರು ಹೆಂಗೈತೆ ದಸರಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವದೇವಿತ್. ಇಷ್ಟು ದಿನ ಏನು ನಿಮ್ಮ ಪ್ರಾಬ್ಲಮ್ ಅನ್ನುವಂಥ ಕಾರ್ಯಕ್ರಮನ ನೀವು ನೋಡ್ತಾ ಇದ್ರಿ ರಿಪಬ್ಲಿಕ್ ಕನ್ನಡದಲ್ಲಿ. ಇಂದಿನಿಂದ ಸುಮಾರು 11 ದಿನಗಳ ಕಾಲ ಹೆಂಗೈತೆ ದಸರಾ ಅನ್ನುವಂಥ ಕಾರ್ಯಕ್ರಮದ ಮುಂದೆ ಮಾಡ್ತಾ ಜನರನ್ನ ಮಾತನಾಡಿಸ್ತಾ ದಸರಾ ಬಗ್ಗೆ ಕೇಳ್ತಾ ನಿಮ್ಮ ಮುಂದೆ ಬರ್ತೀನಿ. ಸೊ ಅಲ್ಲಿವರೆಗೂ ಯಾವಾಗಲೂ ನೀವು ರಿಪಬ್ಲಿಕ್ ಕನ್ನಡ ನೋಡ್ತಾ ಇರಬೇಕು, ಹೀಗೆ ಸಪೋರ್ಟ್ ಮಾಡ್ತಾ ಇರಬೇಕು. ಬನ್ನಿ, ಮೈಸೂರು ದಸರಾ 2024 ಯಾವ ರೀತಿ ಸಿದ್ಧವಾಗಿದೆ. ಜನರೆಲ್ಲರೂ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕಿನಿಂದ, ಬೇರೆ ಬೇರೆ ರಾಜ್ಯದಿಂದ, ಬೇರೆ ಬೇರೆ ದೇಶದಿಂದಲೂ ಕೂಡ ಬರ್ತಾ ಇದ್ದಾರೆ. ಯಾಕಂದರೆ ಇದು ವಿಶ್ವವಿಖ್ಯಾತ ದಸರಾ, ಉದ್ದಕ್ಕೂ ಕೂಡ ಪಸರಿಸಿದೆ. ಸೊ ಹಾಗಾಗಿ ಜನರು ಎಷ್ಟು ಕ್ರೇಜಲ್ಲಿದ್ದಾರೆ, ಏನಂತಾರೆ ದಸರಾ ಬಗ್ಗೆ, ಅವರಿಗೆ ಎಷ್ಟು ಗೊತ್ತು ದಸರಾ ಬಗ್ಗೆ ಕೇಳೋಣ ಬನ್ನಿ. ನಮಸ್ಕಾರ ಸರ್, ಏನು ಸರ್ ನಿಮ್ಮ ಹೆಸರು? ನನ್ನ ಹೆಸರು ನಂದೀಶ್ ಅಂತ. ನಂದೀಶ್ ಅವರೇ, ತಡ್ರಿ ಒಂಚೂರು ಪಂಚೆ ಬಿದ್ದೋಯ್ತೈತೆ ಎತ್ಕೊಂಡ್ಬಿಡ್ತೀನಿ. ಹೇಳ್ರಿ, ಏನು ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ನಂದೀಶ್ ಅಂತ. ಅವರು ನಮ್ಮ ಗುಡೇಮರ್ನಲ್ಲಿ ಅಂತ ರಾಮನಗರ ಡಿಸ್ಟಿಕ್ ಸ್ಕೂಲ್ ಟೀಚರು, ಗೌರ್ಮೆಂಟ್ ಸ್ಕೂಲ್ ಟೀಚರ್. ಯಾವ ಸಬ್ಜೆಕ್ಟ್? ಸಬ್ಜೆಕ್ಟು ಕನ್ನಡ ಇಂಗ್ಲೀಷು ಎಲ್ಲ ಮಾಡ್ತೀವಿ. ಕನ್ನಡ ಇಂಗ್ಲೀಷು. ಕನ್ನಡ ಇಂಗ್ಲೀಷ್ ಮೇಷ್ಟ್ರು ಒಟ್ಟಿಗೆ ನೋಡ್ತೀವಿ ನೋಡ್ರಪ್ಪ ಇಲ್ಲಿ. ಏನು ಹೇಳ್ತೀರಾ ಸರ್ ಇತಿಹಾಸದ ಬಗ್ಗೆ, ಮೈಸೂರು ಇತಿಹಾಸದ ಬಗ್ಗೆ? ಮೈಸೂರು ಒಡೆಯರು ಏನಿದ್ದಾರೆ, ನಮ್ಮ ಮೈಸೂರು ಇತಿಹಾಸವನ್ನು ನೆನಪು ಮಾಡ್ಕೊಂಡಾಗ ಈ ಮೈಸೂರು ಒಡೆಯರು ನಮ್ಮ ಒಂದು ಮೈಸೂರು ನಗರವನ್ನು ಹಿಂದೆ ಏನು 1973 ಹಿಂದೆ ಮೈಸೂರು ಅಂತ ರಾಜ್ಯ ಹೆಸರನ್ನು ಪಡ್ಕೊಂಡಿತ್ತು. 1956ರಲ್ಲಿ 73ರಲ್ಲಿ ಕರ್ನಾಟಕ ಅಂತ ಹೆಸರಾಯಿತು. ಜೊತೆಗೆ 56 ಹಿಂದೆ ಮೈಸೂರು ರಾಜ್ಯ ಅಂತ ಇತ್ತು. ಬಹಳ ಚೆನ್ನಾಗಿ ಅದ್ಭುತವಾಗಿದೆ. ಈಗಲೂ ಕೂಡ ಮೈಸೂರು ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗುತ್ತೆ. ನಿಜವಾಗಿ ಸರ್, ನಿಮ್ಮ ಹೆಸರು? ಶಿವಪುತ್ರ. ಎಲ್ಲಿಂದ ಬಂದ್ರಿ? ಬಾಗಲಕೋಟೆ ಜಿಲ್ಲೆ. ಬಾಗಲಕೋಟೆ ಜಿಲ್ಲೆ ಅಂದ್ರೆ ಮೈಸೂರು ಗಂಟ ಬಂದ್ರಿ. ಎಷ್ಟು ಸಲ ಬರಕತ್ತೀರಿ ಮೈಸೂರಿಗೆ? ಇದು 89ರಲ್ಲಿ ಬಂದಿದ್ದು ಸರ್. ನಾನು ಬೇಡ್ ಕಲಿಕೆ 89ರಲ್ಲಿ ಬಂದಿದ್ದ. ನೋಡಿದಾಗ ಇಷ್ಟೆಲ್ಲ ಇದ್ದಿದ್ದಲ್ಲ. ಅವಾಗ ಭಾರಿ ಮಹಾರಾಜರು ನೋಡ್ತಾ ಇದ್ವಿ ನಾವು. ಶ್ರೀಕಂಠ ಮಹಾರಾಜರನ್ನ ನೋಡ್ತಿದ್ರಿ ನೀವು? ಹೌದು, ನೋಡ್ತಾ ಇದ್ವಿ. ಹೆಂಗಿತ್ರಿ ಆಗಿನ ದಸರಕ್ಕೂ ಈಗಿನ ದಸರಕ್ಕೂ ಹೆಂಗೈತ್ರಿ? ಹಾಗೆ ಭಾಳ ಚೇಂಜಸ್ ಆಗ್ಬಿಟ್ಟು ಸರ್. ಇವಾಗ ಫುಲ್ ಚೇಂಜಸ್ ಆಗಿಬಿಟ್ಟೈತಿ ಎಲ್ಲ. ನಾವು ಆ ಟೈಮ್ ನೋಡಿದಾಗೆಲ್ಲ ಇಲ್ಲೆಲ್ಲ ಫಂಕ್ಷನ್ ಆಗ್ತಿತ್ತು. ಎಲ್ಲ ದೊಡ್ಡ ಫಂಕ್ಷನ್ ಹಾಲ್ ಇದೆಲ್ಲ. ಇದು ಫುಲ್ ಫಂಕ್ಷನ್ ಹಾಲ್ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಬಂದು ಚೇರ್ ಹಾಕಿ ನೀವು ನೋಡೋ ದಸರದಾಗ ರಾಜರು ಕೂರೋರು ಅಂಬರಿ ಮೇಲೆ. ಈಗ ತಾಯಿ ಚಾಮುಂಡೇಶ್ವರಿ ಕುಂತಾಳ. ಹೆಂಗನ್ಸೈತ್ರಿ? ಇಲ್ಲ, ಅವರು ಎಲ್ಲಕ್ಕ ಈಗಿನ ಕಾಲಕ್ಕೆ ಭಾಳ ಡಿಫ್ರೆನ್ಸ್ ಆಕತಿ. ಅದು ಹೆಂಗೆ ಕಾಲಮಾನ ಪ್ರಕಾರ ಚೇಂಜಸ್ ಆಗತ್ತೆ, ಆ ಪ್ರಕಾರ ಆಗ್ತಾ ಇರ್ತೈತಿ, ಹೋಗ್ತಾ ಇರ್ತೈತಿ ಅಂತೀರಿ. ಆತ್ ಬಿಡ್ರಿ, ಚಲೋ ದಸರಾ ನೋಡ್ರಿ. ನೋಡ್ತೀವಿ ಇರ್ತೀರಿ ಇಲ್ಲೇ? ನಮ್ಮ ಮಿಸ್ಸಸ್ ಇವರು. ಅವ್ರಿ, ಏನ್ ನಿಮ್ಮ ಹೆಸರು? ಶೋಭಾ. ಶೋಭಾ ಅವ್ರೆ, ನೀವು ಬಂದ್ರಿ ನೋಡ್ರಿ ಬಾಗಲಕೋಟೆಯಿಂದ. ಶೋಭೆ ಬಂದ್ಬಿಡ್ತು ನೋಡ್ರಿ ಈಗ ಮೈಸೂರು ದಸರಾ ಒಳಗ. ಭಾಳ ಖುಷಿ ಆಕತ್ತಾರ ನೋಡ್ರಿ ಈಗ ಅವ್ರ. ಹೆಂಗೈತ್ರಿ ದಸರಾ? ಎಷ್ಟ್ ಸಲ ಕರ್ಕೊಂಡ್ ಬಂದಾರ ನಿಮ್ ಯಜಮಾನ್ರ? ನಮ್ದು ಈಗ ಇಲ್ಲೇ ಇದವ್ರಾಗೈತೆ. ಈಗ ಇದೇ ಊರಾಗೈತ್ರಿ? ಈಗ ಇದೇ ಸಲ ಫಸ್ಟ್ ಟೈಮ್ ನೋಡುದು ನಾವು. ಹೌದ್ರಿ, ಫಸ್ಟ್ ಟೈಮ್ ಆಗ ಲೈಟಿಂಗ್ಸ್ ಎಲ್ಲ ನೋಡಕತ್ತೀರಿ? ಹೌದೌದು. ಎಷ್ಟು ವರ್ಷ ಈಗ, ಎಷ್ಟು ದಿನ ಆಯ್ತು ಬಂದಿಲ್ಲ ಮೈಸೂರಿಗೆ? 6 ತಿಂಗಳು ಆತ್ರಿ. 6 ತಿಂಗಳು. ಓ, ನೀವು ಮೈಸೂರು ಬಂದ್ ಮೊದಲನೇ ದಿನದೊಳಗ ಮೊದಲನೇ ದಸರಾ ಇದೆ. ಹೌದೌದು. ಈಗ ಫುಲ್ ಮೈಸೂರು ದಸರಾ ನೋಡ್ತೀರಿ, ಭಾಳ ಖುಷಿ ಐತ್ರಿ. ಖುಷಿ ಆಯ್ತು, ಭಾಳ ಖುಷಿ. ಅಂಬಾರಿ ನೋಡ್ತೀರಿ? ಹಾ, ಸವಾರಿ ನೋಡ್ತೀರಿ? ನೋಡ್ತೇವೆ. ನೋಡ್ಬಿಟ್ಟೆ ಇರ್ರಿ ಎಲ್ಲ. ಚಲೋ ಆಯ್ತು. ನಮ್ಮೂರು ಸೇರ್ತೀವಿ. ನೋಡ್ಕೊಂಡೆ ನಿಮ್ಮೂರು ಸೇರ್ತೀರಿ. ಬಾಯ್ಸ್, ಬಾಯ್ಸ್, ಏನ ನಿನ್ನ ಹೆಸರು? ನನ್ನ ಹೆಸರು ಯಶವಂತ್. ಯಾವ್ರು? ಶಿವಮೊಗ್ಗದಿಂದ. ಶಿವಮೊಗ್ಗದಿಂದ ಬಂದಿದ್ಯಾ? ಒಬ್ಬನೇ ಬಂದಿದ್ಯಾ? ಇಲ್ಲ, ನಮ್ಮ ಅಕ್ಕ ಅವರು ಇದ್ದಾರೆ. ಹೌದಾ? ಅವ್ರು ಇದಾರ? ಎಷ್ಟು ಸಲ ನೋಡಿದ್ಯಾ ದಸರಾನ? ಇದೇ ಮೊದಲನೇ ಸತಿ ಲೈವ್ ಆಗಿ ನೋಡ್ತಾ ಇರೋದು. ಲೈಟಿಂಗ್ ಇವಾಗ ನೋಡ್ತಾ ಇರೋದು? ಬಾಕಿ ಟೈಮಲ್ಲಿ ರೆಕಾರ್ಡ್ ನೋಡ್ತಿದ್ದ? ಬಾಕಿ ಟೈಮಲ್ಲಿ ಟಿವಿಯಲ್ಲಿ ನೋಡ್ತಿದ್ದೆ. ಇದೇ ಫಸ್ಟ್ ಟೈಮು ನೋಡ್ತಾ ಇರೋದು. ಹೌದಾ? ಹೆಂಗಿದೆ ದಸರಾ? ಹೆಂಗಿದೆ ಲೈಟಿಂಗ್ಸು? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಅಷ್ಟೇನಾ? ಬೇರೆ ಏನು ಹೇಳಲ್ವಾ? ಅದೇ ಚಾಮುಂಡಿ ಅಮ್ಮನವರ ದೇವ್ರ ದರ್ಶನ. ಆಮೇಕಿಗೆ ದಸರಾ ಅಂದ್ರೆ ಏನು ಹೇಳೋದು ನಂಗೆ? ದಸರಾ ಅಂದ್ರೆ ಅದೇ ರಾಜರು ಕೂರ್ಸೋದು, ಆಮೇಕಿಗೆ ಚಾಮುಂಡೇಶ್ವರ ದೇವಿ ನೋಡೋದು, ಆಮೇಲೆ ಅಂಬಾರಿನ ಕೂರ್ಸೋದು. ಅಂಬಾರಿನ ಎಲ್ಲಿ ಕೂರ್ಸೋದು? ಆನೆ ಮೇಲೆ ಕೂರ್ಸ್ಬಿಟ್ಟು ಮೇಲೆ ಯಾರನ್ನ ಕೂರ್ಸೋದು? ರಾಜರು. ಯಾವಾಗ ರಾಜರು? ಇವಾಗಲ ರಾಜರು? ಅವಾಗಲ? ಇವಾಗಿನ ರಾಜರು. ರಾಜರು ಅಂಬಾರಿ ಮೇಲೆ ಕೂರ್ತಾರಾ? ಟಿವಿಲಿ ಇದನ್ನೇ ನೋಡ್ದ ನೀನು? ಟಿವಿಲಿ ಇದನ್ನೇ ನೋಡ್ದ? ಇದೇ ಚಾಮುಂಡೇಶ್ವರಿ ಕೂರ್ಸೋದು. ಚಾಮುಂಡೇಶ್ವರಿ ನೋಡ್ಕೊಂಡು ಹೋಗ, ಆಯ್ತಾ? ಸರ್ ನಮಸ್ಕಾರ. ಸರ್ ನಮಸ್ತೆ. ಹೇಳಿ ಸರ್, ಏನು ಸರ್ ನಿಮ್ಮ ಹೆಸರು? ಬನ್ರಿ, ನಿಮ್ಮನ್ನ ಎಳೆದಾಡಕ್ಕಾಗಲ್ಲ, ಪಂಚೆ ಉದುರೋಗ್ತವೆ. ಏನು ನಿಮ್ಮ ಹೆಸರು? ನಂದನ ಅಂತ. ನಂದನ. ಓಹೋ, ನಿಮಗೆ ಮೈಸೂರಿಗೆ ವಂದನ. ನಮಸ್ತೆ ಸರ್. ಹೇಳಿ ಸರ್, ಹೆಂಗೈತೆ ದಸರಾ? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಇನ್ನೂ ಆಗೇ ಇಲ್ಲ, ಆಗಲೇ ಚೆನ್ನಾಗಿದೆ ಅಂತೀರಾ? ನೋಡ್ತಾ ಇರ್ತೀವಲ್ಲ. ಎಷ್ಟು ವರ್ಷದಿಂದ ಮೈಸೂರಲ್ಲೇ ಇದ್ದೀರಾ? ನಾವೊಂದು 10 ವರ್ಷದಿಂದ ಇದ್ದೀವಿ. 10 ವರ್ಷದಿಂದ ಮೈಸೂರಲ್ಲೇ ಇದ್ದೀರಾ. ಏನನ್ಸುತ್ತೆ ಮೈಸೂರು ದಸರಾ ಅರಮನೆ ಎಲ್ಲ ನೋಡಿದಾಗ? ಈ ಒಂದು ಸಂಭ್ರಮ ಸಡಗರ, ಒಂದು ದೊಡ್ಡ ಹಬ್ಬ, ನಾಡ ಹಬ್ಬ, ವಿಶ್ವವಿಖ್ಯಾತಿ. ಹೌದು ಸರ್, ನಮ್ಮ ಸ್ನೇಹಿತರನ್ನೆಲ್ಲ ಕರ್ಕೊಂಬಂದಿದ್ವಿ. ಪದೇ ಅವಾಗಲೂ ಕೇಳ್ತಾ ಇದ್ರು ಕರ್ಕೊಂಬನ್ನಿ ಅಂತ. ಕರ್ಕೊಂಬನ್ನಿ ಅಂತ. ಅದಕ್ಕೆ ಈ ಸಲ ಕರ್ಕೊಂಬಂದ್ರ? ಏನಾರ ಕರ್ಕೊಂಬಂದ್ಬಿಟ್ರಿ? ಕಾರಲ್ಲೇ ಕರ್ಕೊಂಬಂದಿದ್ವಿ. ಕಾರಲ್ಲೇ ಕರ್ಕೊಂಬಂದ್ಬಿಟ್ರಾ? ಓಕೆ. ಏನಪ್ಪ ನಿನ್ನ ಹೆಸರು? ಸಂಜಯ್ ಅಂತ. ಸಂಜಯ್, ಎಲ್ಲಿಂದ ಬಂದೆ? ಶಿವಮೊಗ್ಗ ಡಿಸ್ಟಿಕ್. ಶಿವಮೊಗ್ಗದಿಂದ ಮೈಸೂರಿಗೆ ಯಾಕೆ ಬಂದೆ?
ನಾ ಇರೋದು ಬೆಂಗಳೂರಲ್ಲಿ ವರ್ಕ್ ಮಾಡೋದು. ಓ, ಶಿವಮೊಗ್ಗದಿಂದ ಬೆಂಗಳೂರಲ್ಲಿ ಇರೋದು, ಬೆಂಗಳೂರಿಂದ ಮೈಸೂರಿಗೆ ಬಂದೆ. ನಾವು ಅಲ್ಲಿರೋದು, ಅಲ್ಲಿಂದನೇ ಬಂದೀವಿ ಕೇಳಕ್ಕೆ. ಹೇಳು, ಮೈಸೂರು ದಸರಾ ಬಗ್ಗೆ ಎಷ್ಟು ಗೊತ್ತು? ದಸರಾ ಅಂದ್ರೇನು? ದಸರಾ ಅಂದ್ರೆ ಒಂದು ಹಬ್ಬ. ದಸರಾ ಅಂದ್ರೆ ದಸರಾ. ಹಾಂ, ನೀವು ಯಾಕ್ರಿ ಬಂದು ನಮಗೆ ಹೊಟ್ಟೆ ಉರಿಸ್ತೀರಾ? ಕೇಳಿ ಅಂತೀರಾ? ಆ ಥರ ಏನಿಲ್ಲ. ಆನೆ ಮೇಲೆ ಏನು ಕೂರಿಸ್ತಾರೆ? ಅಂಬಾರಿ ಒಳಗೆ ಏನು ಕೂರಿಸ್ತಾರೆ? ತಾಯಿ ಚಾಮುಂಡೇಶ್ವರಿ ಕುಂದಿರ್ತಾರೆ. ಚಾಮುಂಡೇಶ್ವರಿ ಕುಂದಿರ್ತಾರೆ. ಯಾಕೆ ಕುಂದಿರ್ತಾರೆ? ಯಾಕೊಂದು ಮೆರವಣಿಗೆ ಮಾಡಲಿಕ್ಕೆ. ಯಾಕೆ ಮೆರವಣಿಗೆ ಮಾಡ್ತಾರೆ? ಜನ ನೋಡ್ಲಿ ಅಂತ. ಜನ ಯಾಕೆ ನೋಡ್ಬೇಕು? ನೋಡ್ಬೇಕಂದ್ರೆ ಚೆನ್ನಾಗಿದೆ ಅಂತ ನೋಡ್ಲಿಕ್ಕೆ. ಚೆನ್ನಾಗಿದೆ ಅನ್ಬೇಕು. ಏನು ಚೆನ್ನಾಗೈತೆ? ಅಂಬಾರಿ ಚೆನ್ನಾಗಿದೆ. ನನಗೆ ಅದಕ್ಕೆ ಬಂದೆ ದಸರಾ ಚೆನ್ನಾಗೈತೆ ಅಂತ ಹೇಳ್ತೀಯಾ? ಏನು ಅನ್ಸುತ್ತೆ ಲೈಟಿಂಗ್ಸ್ ಎಲ್ಲ ನೋಡಿದಾಗ, ಈ ಒಂದು ಹುಮ್ಮಸ್ಸು, ಈ ಸಂಭ್ರಮ ಸಡಗರ ನೋಡಿದಾಗ ಏನು ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ. ತುಂಬ ಖುಷಿ ಆಗುತ್ತೆ. ರಾಜಕಾರಣಿ ಥರ ತುಂಬ ಖುಷಿ ಆಗುತ್ತೆ ಸರ್. ಹಾಂ, ಮುಂದೆ ಅಷ್ಟೇ ಖುಷಿ ಆಗುತ್ತೆ ನೋಡ್ಲಿಕ್ಕೆ. ಸರಿ, ಓಕೆ. ಹಾಂ, ಏನಣ್ಣ, ಏನು ನಿಮ್ಮ ಹೆಸರು? ಬರ್ಕತ್. ಎಲ್ಲಿಂದ ಬಂದ್ರಿ? ಹುಣಸೂರಿಂದ ಬಂದ್ರಿ. ಹೆಂಗೈತೆ ದಸರಾ? ಸೂಪರ್ ಆಗಿದೆ. ಸೂಪರ್ ಅಂದ್ರೆ ಮೈಸೂರಿಗೆ ಟಾಪ್ ಒನ್ ಅಂದ್ರೆ ಮೈಸೂರು ಅಂದ್ರೆ ಏನಣ್ಣ? ದಸರಾ ಅಂದ್ರೆ ಏನಣ್ಣ? ನಾಡಹಬ್ಬ ಅಂದ್ರೆ ದಸರಾ. ಮತ್ತೆ ದಸರಾ ಬಗ್ಗೆ ಏನ್ ಗೊತ್ತು ವಿಶೇಷತೆ? ವಿಶೇಷ ಅಂದ್ರೆ ಆನೆ ಅಂಬಾರಿ ಹೊರೋದು ಚೆನ್ನಾಗಿದೆ. ಎಲ್ಲ ಜನರೆಲ್ಲ ತುಂಬಾ ಒಳ್ಳೇದಾಗಿ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತೀರಾ? ಒಳ್ಳೇದ್ ಮಾಡ್ಲಿ. ಓಕೆ, ಆಯ್ತು. ಥ್ಯಾಂಕ್ ಯು. ನಮಸ್ಕಾರ. ಮೈಸೂರು ಹೆಂಗೈತೆ ದಸರಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವದವಿತ್. ಇಷ್ಟು ದಿನ ಏನು ನಿಮ್ಮ ಪ್ರಾಬ್ಲಮ್ ಅನ್ನುವಂಥ ಕಾರ್ಯಕ್ರಮನ ನೀವು ನೋಡ್ತಾ ಇದ್ರಿ ರಿಪಬ್ಲಿಕ್ ಕನ್ನಡದಲ್ಲಿ. ಇಂದಿನಿಂದ ಸುಮಾರು 11 ದಿನಗಳ ಕಾಲ ಹೆಂಗೈತೆ ದಸರಾ ಅನ್ನುವಂಥ ಕಾರ್ಯಕ್ರಮದ ಮುಂದೆ ಮಾಡ್ತಾ, ಜನರನ್ನ ಮಾತನಾಡಿಸ್ತಾ, ದಸರಾ ಬಗ್ಗೆ ಕೇಳ್ತಾ ನಿಮ್ಮ ಮುಂದೆ ಬರ್ತೀನಿ. ಸೊ ಅಲ್ಲಿವರೆಗೂ ಯಾವಾಗಲೂ ನೀವು ರಿಪಬ್ಲಿಕ್ ಕನ್ನಡ ನೋಡ್ತಾ ಇರಬೇಕು, ಹೀಗೆ ಸಪೋರ್ಟ್ ಮಾಡ್ತಾ ಇರಬೇಕು. ಬನ್ನಿ, ಮೈಸೂರು ದಸರಾ 2024 ಯಾವ ರೀತಿ ಸಿದ್ಧವಾಗಿದೆ. ಜನರೆಲ್ಲರೂ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕಿನಿಂದ, ಬೇರೆ ಬೇರೆ ರಾಜ್ಯದಿಂದ, ಬೇರೆ ಬೇರೆ ದೇಶದಿಂದಲೂ ಕೂಡ ಬರ್ತಾ ಇದ್ದಾರೆ. ಯಾಕಂದರೆ ಇದು ವಿಶ್ವವಿಖ್ಯಾತ ದಸರಾ, ವಿಶ್ವದೆದ್ರ ಉದ್ದಕ್ಕೂ ಕೂಡ ಪಸರಿಸಿದೆ. ಸೊ ಹಾಗಾಗಿ ಜನರು ಎಷ್ಟು ಕ್ರೇಜಲ್ಲಿದ್ದಾರೆ, ಏನಂತಾರೆ ದಸರಾ ಬಗ್ಗೆ, ಅವರಿಗೆ ಎಷ್ಟು ಗೊತ್ತು ದಸರಾ ಬಗ್ಗೆ, ಕೇಳೋಣ ಬನ್ನಿ. ನಮಸ್ಕಾರ ಸರ್. ಏನು ಸರ್ ನಿಮ್ಮ ಹೆಸರು? ನನ್ನ ಹೆಸರು ನಂದೀಶ್ ಅಂತ. ನಂದೀಶ್ ಅವರೇ, ತಡ್ರಿ ಒಂಚೂರು ಪಂಚೆ ಬಿದ್ದೋಯ್ತೈತೆ, ಎತ್ಕೊಂಡ್ಬಿಡ್ತೀನಿ. ಹೇಳ್ರಿ, ಏನು ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ನಂದೀಶ್ ಅಂತ. ಅವರು ನಮ್ಮ ಗುಡೇಮರಳ್ಳಿ ಅಂತ, ರಾಮನಗರ ಡಿಸ್ಟ್ರಿಕ್ಟ್ ಸ್ಕೂಲ್ ಟೀಚರು, ಗೌರ್ಮೆಂಟ್ ಸ್ಕೂಲ್ ಟೀಚರ್. ಯಾವ ಸಬ್ಜೆಕ್ಟು? ಸಬ್ಜೆಕ್ಟು ಕನ್ನಡ, ಇಂಗ್ಲೀಷು ಎಲ್ಲ ಮಾಡ್ತೀವಿ. ಕನ್ನಡ, ಇಂಗ್ಲೀಷು. ಕನ್ನಡ ಇಂಗ್ಲೀಷ್ ಮೇಷ್ಟ್ರು ಒಟ್ಟಿಗೆ ನೋಡ್ತೀವಿ ನೋಡ್ರಪ್ಪ ಇಲ್ಲಿ. ಏನು ಹೇಳ್ತೀರಾ ಸರ್ ಇತಿಹಾಸದ ಬಗ್ಗೆ, ಮೈಸೂರು ಇತಿಹಾಸದ ಬಗ್ಗೆ? ಮೈಸೂರು ಒಡೆಯರು ಏನಿದ್ದಾರೆ, ನಮ್ಮ ಮೈಸೂರು ಇತಿಹಾಸವನ್ನು ನೆನಪು ಮಾಡ್ಕೊಂಡಾಗ ಈ ಮೈಸೂರು ಒಡೆಯರು ನಮ್ಮ ಒಂದು ಮೈಸೂರು ನಗರವನ್ನು ಹಿಂದೆ ಏನು 1973 ಹಿಂದೆ ಮೈಸೂರು ಅಂತ ರಾಜ್ಯ ಹೆಸರನ್ನು ಪಡ್ಕೊಂಡಿತ್ತು. 1956ರಲ್ಲಿ 73ರಲ್ಲಿ ಕರ್ನಾಟಕ ಅಂತ ಹೆಸರಾಯಿತು. ಜೊತೆಗೆ 56 ಹಿಂದೆ ಮೈಸೂರು ರಾಜ್ಯ ಅಂತ ಇತ್ತು. ಬಹಳ ಚೆನ್ನಾಗಿ ಅದ್ಭುತವಾಗಿದೆ. ಈಗಲೂ ಕೂಡ ಮೈಸೂರು ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗುತ್ತೆ. ನಿಜವಾಗಿ ಸರ್, ನಿಮ್ಮ ಹೆಸರು? ಶಿವಪುತ್ರ. ಎಲ್ಲಿಂದ ಬಂದ್ರಿ? ಬಾಗಲಕೋಟೆ ಜಿಲ್ಲೆ ಅಂದ್ರೆ ಮೈಸೂರು ಗಂಟ ಬಂದ್ರಿ. ಎಷ್ಟು ಸಲ ಬರಕತ್ತೀರಿ ಮೈಸೂರಿಗೆ? ಇದು 89ರಲ್ಲಿ ಬಂದಿದ್ದು ಸರ್. ನಾನು ಬೇಡ್ ಕಲಿಕೆ 89ರಲ್ಲಿ ಬಂದಿದ್ದ. ಅವಾಗ ನೋಡಿದಾಗ ಇಷ್ಟೆಲ್ಲ ಇದ್ದಿದ್ದಲ್ಲ. ಅವಾಗ ಭಾರಿ ಮಹಾರಾಜರು ನೋಡ್ತಾ ಇದ್ವಿ ನಾವು. ಶ್ರೀಕಂಠ ಮಹಾರಾಜರನ್ನ ನೋಡ್ತಿದ್ರಿ ನೀವು? ಹೌದು, ನೋಡ್ತಾ ಇದ್ವಿ. ಹೆಂಗಿತ್ರಿ ಆಗಿನ ದಸರಕ್ಕೂ ಈಗಿನ ದಸರಕ್ಕೂ ಹೆಂಗೈತ್ರಿ? ಹಾಗೆ ಭಾಳ ಚೇಂಜಸ್ ಆಗ್ಬಿಟ್ಟು ಸರ್. ಇವಾಗ ಫುಲ್ ಚೇಂಜಸ್ ಆಗಿಬಿಟ್ಟೈತಿ ಎಲ್ಲ. ನಾವು ಆ ಟೈಮ್ ನೋಡಿದಾಗೆಲ್ಲ ಇಲ್ಲೆಲ್ಲ ಫಂಕ್ಷನ್ ಆಗ್ತಿತ್ತು. ಎಲ್ಲ ದೊಡ್ಡ ಫಂಕ್ಷನ್ ಹಾಲ್ ಇದೆಲ್ಲ. ಇದು ಫುಲ್ ಫಂಕ್ಷನ್ ಹಾಲ್ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಬಂದು ಚೇರ್ ಹಾಕೊಂಡು ನೀವು ನೋಡೋ ದಸರದಾಗ ರಾಜರು ಕೂರೋರು ಅಂಬರಿ ಮೇಲೆ. ಈಗ ತಾಯಿ ಚಾಮುಂಡೇಶ್ವರಿ ಕುಂತಾಳ. ಹೆಂಗನ್ಸೈತ್ರಿ? ಇಲ್ಲ, ಅವರು ಎಲ್ಲಕ್ಕೆ ಈಗಿನ ಕಾಲಕ್ಕೆ ಭಾಳ ಡಿಫ್ರೆನ್ಸ್ ಆಕತಿ. ಅದು ಹೆಂಗೆ ಕಾಲ ಮಾಡೋ ಪ್ರಕಾರ ಚೇಂಜಸ್ ಆಗತ್ತೆ, ಆ ಪ್ರಕಾರ ಆಗ್ತಾ ಇರ್ತೈತಿ, ಹೋಗ್ತಾ ಇರ್ತೈತಿ ಅಂತೀರಿ. ಆತ್ ಬಿಡ್ರಿ, ಚಲೋ ದಸರಾ ನೋಡ್ರಿ. ನೋಡ್ತೀವಿ ಇರ್ತೀರಿ ಇಲ್ಲೇ? ನಮ್ಮ ಮಿಸ್ಸಸ್ ಇವರು. ಅವ್ರಿ, ಏನ್ ನಿಮ್ಮ ಹೆಸರು? ಶೋಭಾ. ಶೋಭಾ ಅವ್ರೆ, ನೀವು ಬಂದ್ರಿ ನೋಡ್ರಿ ಬಾಗಲಕೋಟೆಯಿಂದ. ಶೋಭೆ ಬಂದ್ಬಿಡ್ತು ನೋಡ್ರಿ ಈಗ ಮೈಸೂರು ದಸರಾ ಒಳಗ. ಭಾಳ ಖುಷಿ ಆಕತ್ತಾರ ನೋಡ್ರಿ ಈಗ ಅವ್ರ. ಹೆಂಗೈತ್ರಿ ದಸರಾ? ಎಷ್ಟ್ ಸಲ ಕರ್ಕೊಂಡ್ ಬಂದಾರ ನಿಮ್ ಯಜಮಾನ್ರ? ನಮ್ದು ಈಗ ಇಲ್ಲೇ ಇದವರಾಗೈತೆ. ಈಗ ಇದೇ ಊರಾಗೈತ್ರಿ? ಈಗ ಇದೇ ಸಲ ಫಸ್ಟ್ ಟೈಮ್ ನೋಡುದು ನಾವು. ಹೌದ್ರಿ, ಫಸ್ಟ್ ಟೈಮ್ ಆಗ ಲೈಟಿಂಗ್ಸ್ ಎಲ್ಲ ನೋಡಕತ್ತೀರಿ? ಹೌದು. ಎಷ್ಟು ವರ್ಷ ಈಗ, ಎಷ್ಟು ದಿನ ಆಯ್ತು ಬಂದಿಲ್ಲ ಮೈಸೂರಿಗೆ? 6 ತಿಂಗಳು ಆತ್ರಿ. 6 ತಿಂಗಳು. ಓ, ನೀವು ಮೈಸೂರು ಬಂದ್ ಮೊದಲನೇ ದಿನದೊಳಗ ಮೊದಲನೇ ದಸರಾ ಇದೆ. ಹೌದೌದು. ಈಗ ಫುಲ್ ಮೈಸೂರು ದಸರಾ ನೋಡ್ತೀರಿ, ಭಾಳ ಖುಷಿ ಐತ್ರಿ. ಖುಷಿ ಆಯ್ತು, ಭಾಳ ಖುಷಿ. ಅಂಬಾರಿ ನೋಡ್ತೀರಿ? ಅಂಬಾರಿ ಸವಾರಿ ನೋಡ್ತೀರಿ? ನೋಡ್ಬಿಟ್ಟೆ ಇರ್ರಿ ಎಲ್ಲ. ಚಲೋ ನಮ್ಮೂರು ಸೇರ್ತೀವಿ. ನೋಡ್ಕೊಂಡೆ ನಿಮ್ಮೂರು ಸೇರ್ತೀರಿ. ಬಾಯ್ಸ್, ಬಾಯ್ಸ್, ಏನ ನಿನ್ನ ಹೆಸರು? ನನ್ನ ಹೆಸರು ಯಶವಂತ್. ಯಾವ್ರು? ಶಿವಮೊಗ್ಗದಿಂದ ಬಂದಿದ್ಯಾ? ಒಬ್ಬನೇ ಬಂದಿದ್ಯಾ? ಇಲ್ಲ, ನಮ್ಮ ಅಕ್ಕ ಅವರು ಇದ್ದಾರೆ. ಹೌದಾ? ಅವ್ರು ಇದಾರ? ಎಷ್ಟು ಸಲ ನೋಡಿದ್ಯಾ ದಸರಾನ? ಇದೇ ಮೊದಲನೇ ಸತಿ ಲೈವ್ ಆಗಿ ನೋಡ್ತಾ ಇರೋದು. ಲೈಟಿಂಗ್ ಇವಾಗ ನೋಡ್ತಾ ಇರೋದು. ಬಾಕಿ ಟೈಮಲ್ಲಿ ರೆಕಾರ್ಡ್ ನೋಡ್ತಿದ್ದ? ಬಾಕಿ ಟೈಮಲ್ಲಿ ಟಿವಿ